ದೇವರು ಯಾರಿಗೆ ಆಶ್ರಯವಾಗಿದ್ದಾನೆ? ವಾಕ್ಯ ಹೇಳ್ತದೆ, ಆತನು ದೀನರಿಗೆ ಆಶ್ರಯವಾಗಿದ್ದಾನಂತೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ತಗ್ಗಿಸುವಿಕೆ ಇರಬೇಕು. ಏನಿರ್ಬೇಕು? ನಮ್ಮ ಜೀವಿತದಲ್ಲಿ ತಗ್ಗಿಸುವಿಕೆ ಇರಬೇಕು. ನೀನು ಚೆನ್ನಾಗಿ ಇರುವಂಥ ಒಂದು ಮನೆತನದಲ್ಲಿರುವಂಥ ವ್ಯಕ್ತಿ ಆಗಿರ್ಬೋದು, ಆದಾಯಗಳು ವರಮಾನಗಳು ನೀನು ಚೆನ್ನಾಗಿ ಬರ್ತಾ ಇರ್ಬೋದು, ಸಂಪಾದನೆ ಮಾಡ್ತಾ ಇರ್ಬೋದು ಒಂದು ವೇಳೆ, ಅಥವಾ ನಿನ್ನ ಪಿತ್ರ ಆಸ್ತಿಗಳು ಏನೋ ಚೆನ್ನಾಗಿ ಮಾಡಿಟ್ಟು ಹೋಗಿರ್ಬೋದು, ಅಥವಾ ನೀವು ಗಂಡ ಹೆಂಡ್ತಿರು ದುಡ್ದು ಒಳ್ಳೆ ಸಂಪಾದನೆಗಳನ್ನ ಇಟ್ಕೊಂಡು ನಿಮ್ಮ ಮಕ್ಕಳುಗಳನ್ನ ಚೆನ್ನಾಗಿ ಓದಿಸ್ತಾ ಇರ್ಬೋದು, ಕೊಡ್ತಾ ಇರ್ಬೋದು, ಚೆನ್ನಾಗಿರ್ಬೋದು ಅಂತ ತಿಳ್ಕೊಳ್ಳಿ. ಹಲ್ಲೆಲೂಯಾ. ಅಥವಾ ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಿ ನಿಮ್ಮನ್ನು ಉನ್ನತ ಸ್ಥಿತಿಗೆ ತಂದಿಟ್ಟಿರ್ಬೋದು. ಅಹಂಕಾರ ಪಡಬೇಡಿ. ಹಲ್ಲೆಲೂಯಾ. ಅಹಂಕಾರ ಪಡಬೇಡಿ. ದೇವರು ಯಾರಿಗೆ ಆಶ್ರಯ ದುರ್ಗವಾಗಿದ್ದಾನೆ ಅಂದರೆ ದೀನರಿಗೆ ಆಶ್ರಯ ದುರ್ಗವಾಗಿದ್ದಾನಂತೆ. ಯಾರು ತಮ್ಮನ್ನು ತಾವು ತಗ್ಗಿಸಿಕೊಳ್ತಾರೋ ಅವರಿಗೆ ಆಶ್ರಯ ದುರ್ಗವಾಗಿದ್ದಾನಂತೆ. ಅದಕ್ಕೆ ಯಾಕೋಬನ ಪತ್ರಿಕೆಯಲ್ಲಿ ವಾಕ್ಯ ಹೇಳ್ತದೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನೀನು ತಗ್ಗಿಸಿಕೋ, ಅವನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತೆಗೆದುಕೊಂಡು ಬರ್ತಾನೆ ಅಂತ ಹೇಳ್ತದೆ. ಹಲ್ಲೆಲೂಯಾ. ಆದ್ರಿಂದ ಗರ್ವ ಪಡಕ್ಕೆ ಹೋಗ್ಬೇಡಿ, ಹೆಚ್ಚಿಸ್ಕೊಳಕ್ ಹೋಗ್ಬೇಡಿ, ಬಡಾಯಿ ಕೊಚ್ಕೊಳಕ್ ಹೋಗ್ಬೇಡ್ರಿ. ಹಲ್ಲೆಲೂಯಾ. ದೇವರು ಯಾರಿಗೆ ಆಶ್ರಯ ದುರ್ಗವಾಗಿದ್ದಾನೆ? ದೀನರಿಗೆ ಆಶ್ರಯ ದುರ್ಗವಾಗಿದ್ದಾನೆ. ತಮ್ಮನ್ನು ತಾವು ಯಾರು ದೇವರ ಮುಂದೆ ತಗ್ಗಿಸಿಕೊಂಡು ದೇವರ ಮಾತಿಗೆ ವಿಧೇಯರಾಗಿ ಪ್ರಾರ್ಥನೆ ಮಾಡೋದಕ್ಕಾಗಿ, ಜೀವಿತಗಳನ್ನ ಬದಲಾಯಿಸಿಕೊಳ್ಳೋದಕ್ಕಾಗಿ, ತಮ್ಮ ಸ್ವಭಾವಗಳ ನಡತೆಗಳನ್ನ ಬದಲಾಯಿಸಿಕೊಂಡು ದೇವರಿಗೆ ಪ್ರಿಯರಾಗಿ ನಡ್ಕೊಳ್ಳುವುದಕ್ಕೆ ಯಾರು ಒಪ್ಪಿಸಿಕೊಟ್ಟು ವಿಧೇಯರಾಗ್ತಾರೋ ಅವ್ರಿಗೆ ಏನಾಗಿದ್ದಾನೆ? ದೇವರು ಆಶ್ರಯ ದುರ್ಗವಾಗಿದ್ದಾನಂತೆ. ಹಲ್ಲೆಲೂಯಾ. ನಾವು ತಗ್ಗಿಸಿಕೊಳ್ಬೇಕು. ಯಾರ ಮುಂದೆ? ದೇವರ ಮುಂದೆ ನಾವು ತಗ್ಗಿಸಿಕೊಳ್ಳುವವರಾಗಿರಬೇಕು. ಮತ್ತೆ ಸೇವಕರ ಮುಂದೆ, ಸಭೆಯಲ್ಲಿ ನಾವು ತಗ್ಗಿಸಿಕೊಳ್ಳುವವರಾಗಿರಬೇಕು. ತಂದೆ ತಾಯಿಗಳ ಮುಂದೆ ನಾವು ತಗ್ಗಿಸಿಕೊಳ್ಳುವವರಾಗಿರಬೇಕು. ಗುರುಗಳ ಮಧ್ಯದಲ್ಲಿ, ಹಿರಿಯರ ಮಧ್ಯದಲ್ಲಿ ನಾವು ತಗ್ಗಿಸಿಕೊಳ್ಳುವವರಾಗಿರಬೇಕು. ಯಾವಾಗ ತಗ್ಗಿಸಿಕೊಳ್ಳುವಂಥ ಸ್ವಭಾವ ನಮ್ಮಲ್ಲಿ ಇರ್ತದೋ ಆ ವ್ಯಕ್ತಿ ಉನ್ನತವಾದ ಆಶೀರ್ವಾದವನ್ನು ಹೊಂದ್ಕೊಳ್ತಾನೆ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡ್ತಾನೆ, ತಗ್ಗಿಸಿಕೊಳ್ಳುವವರು ಹೆಚ್ಚಿಸಲ್ಪಡ್ತಾರಂತೆ. ಆದ್ರಿಂದ ಈ ತಗ್ಗಿಸಿಕೊಳ್ಳುವುದರಲ್ಲಿ ದೊಡ್ಡ ಆಶೀರ್ವಾದವೇ ಇದೆ. ಏನೋ ನೀನು ಅವಮಾನ ಪಡಿಸ್ಬಿಟ್ರು, ಏನೋ ನಿನ್ನ ಬಗ್ಗೆ ತಪ್ಪಾಗಿ ಮಾತನಾಡ್ತಿದ್ದಾರೆ, ನಿನ್ನ ಮಕ್ಕಳ ಬಗ್ಗೆ ತಪ್ಪಾಗಿ ಮಾತಾಡ್ತಿರ್ಬೋದು, ನಿನ್ನ ಕುಟುಂಬದ ಬಗ್ಗೆ ತಪ್ಪಾಗಿ ಮಾತಾಡ್ತಿರ್ಬೋದು, ನೀನು ಯೇಸು ಸ್ವಾಮಿ ನಡ್ಕೊಳ್ತಾ ಇರೋದ್ರಿಂದ, ಪ್ರಾರ್ಥನೆ ಮಾಡ್ತಾ ಇರೋದ್ರಿಂದ, ಚರ್ಚಿಗೆ ಬರ್ತಾ ಇರೋದ್ರಿಂದ ಅನೇಕರು ಹೀಯಾಳಿಸಿ ನಿನ್ನ ಬಗ್ಗೆ ಏನೇನೋ ಮಾತಾಡ್ತಿರ್ಬೋದು. ಹಾಗಾಗಿದ್ದರೆ ಅವ್ರಿಗೆ ನೇರವಾಗಿ ಉತ್ತರ ಕೊಡು ಅಂತ ಹೇಳ್ತಿಲ್ಲ, ಆದರೆ ಅವರ ಮುಂದೆ ನೀನು ತಗ್ಗಿಸಿಕೊಂಡಿರು. ಹಲ್ಲೆಲೂಯಾ. ತಗ್ಗಿಸಿಕೊಂಡು ಮಾತನಾಡು. ಕೋಪದಿಂದ, ಗರ್ವದಿಂದ ಮಾತನಾಡೋದನ್ನು ಬಿಟ್ಟು ತಗ್ಗಿಸಿಕೊಂಡು ಮಾತನಾಡು. ಬೈಯೋರಿಗಾಗಿ, ಸಪ್ಸೋರಿಗಾಗಿ, ಆಡ್ಕೊಳ್ಳೋರಿಗಾಗಿ ದೇವರ ಸನ್ಮುಖದಲ್ಲಿ ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡು. ಅವರು ನನ್ನನ್ನು ಹೇಗೆ ರಕ್ಷಿಸಿದೆ ಅವ್ರನ್ನು ಕೂಡ ರಕ್ಷಿಸಪ್ಪ. ಅವರ ಮನನೇತ್ರಗಳು ನೀನು ತೆರೆಯ ಮಾಡು ಸ್ವಾಮಿ. ನಿನ್ನ ಕುರಿತಾಗಿ, ನಿನ್ನ ಮಕ್ಕಳ ಕುರಿತಾಗಿ ಅವೇಳನವಾಗಿ ಈ ಆಳಿಸುವಂಥ ಜನಗಳು ರಕ್ಷಿಸಲ್ಪಡಲಿ ಅಂತ ಪ್ರಾರ್ಥಿಸು. ಹಲ್ಲೆಲೂಯಾ. ಆದ್ರಿಂದ ದೇವರ ಮುಂದೆ ನಾವು ತಗ್ಗಿಸಿಕೊಳ್ಳುವಾಗ ದೇವರು ನಮಗೆ ಆಶ್ರಯವಾಗಿದ್ದಾನೆ. ಎರಡನೇದಾಗಿ ದೇವರ ವಾಕ್ಯ ಹೇಳ್ತದೆ ನೋಡಿ, ಅಲ್ಲಿ ಗಮನಿಸಿ, ನೀನು ದೀನರಿಗೆ ಕೋಟೆ. ತಗ್ಗಿಸಿಕೊಳ್ಳೋರಿಗೆ ದೇವರೇನಾಗಿದ್ದಾನಂತೆ? ಕೋಟೆ ಆಗಿದ್ದಾನಂತೆ. ಹಲ್ಲೆಲೂಯಾ. ಮತ್ತೆ ಎರಡನೇದಾಗಿ ಹೇಳ್ತದೆ, ಇಕ್ಕಟ್ಟಿನಲ್ಲಿ ದರಿದ್ರರಿಗೆ ರಕ್ಷಣೆ ದುರ್ಗ. ದೇವರು ಯಾರಿಗೆ ಆಶ್ರಯವಾಗಿದ್ದಾನೆ? ಎರಡನೇದಾಗಿ ಅಲ್ಲಿ ನೋಡ್ತೀವಿ, ಏನಂತೆ? ದರಿದ್ರರಿಗೆ ರಕ್ಷಣೆ ದುರ್ಗ. ದೀನರಿಗೆ, ದರಿದ್ರರಿಗೆ ದೇವರು ಆಶ್ರಯ ದುರ್ಗವಾಗಿದ್ದಾನಂತೆ. ನೀನು ಒಂದು ವೇಳೆ ದರಿದ್ರದಲ್ಲಿ ಇರಬಹುದು, ಒಂದು ವೇಳೆ ಯಾವುದೋ ಒಂದು ಕಷ್ಟದಲ್ಲಿ ಇರಬಹುದು, ನಿನ್ನ ಕುಟುಂಬ ದರಿದ್ರದಲ್ಲೇ ಜೀವಿಸ್ತಾ ಇರ್ಬೋದು. ದರಿದ್ರ ಅನ್ನೋದು ಒಂದು ಶಾಪ, ಬಡತನ ಅನ್ನೋದು ಒಂದು ಶಾಪ. ಆದ್ರಿಂದ ಬಡತನನ ಕೇವಲವಾಗಿ ಎಣಿಸಬಾರ್ದು, ಮತ್ತೆ ದರಿದ್ರವನ್ನ ಕೇವಲವಾಗಿ ತಳ್ಳಿ ಹಾಕಬಾರ್ದು. ಯೇಸುವಿನ ನಾಮದಲ್ಲಿ ಅವುಗಳನ್ನು ನಾವು ಮುರಿಬೇಕು. ಯಾಕಂದ್ರೆ ಬಡತನ, ದರಿದ್ರ ಅನ್ನೋದು ಎರಡು ಶಾಪವೇ. ಅದಕ್ಕಾಗಿ ಯೇಸು ಕ್ರಿಸ್ತನು ಮನುಷ್ಯನಾಗಿ ಲೋಕದಲ್ಲಿ ಬರುವಾಗ ಆತನು ಚಿಂದಿ ಬಟ್ಟೆಯನ್ನು ಸುತ್ತುಕೊಂಡು, ರಾಜಾದಿರಾಜನು, ಕರ್ತಾದಿಕರ್ತನು, ಐಶ್ವರ್ಯವಂತನಾಗಿರುವಂಥ ಕರ್ತನು, ಆತನು ಬಡವನಾದ. ನನ್ನ ಬಡತನವನ್ನು ಆತನು ಹೊತ್ಕೊಂಡ, ನನ್ನ ದಾರಿದ್ರ್ಯವನ್ನು ಆತನು ಹೊತ್ತುಕೊಂಡ. ಆತನು ಚಿಂದಿ ಬಟ್ಟೆಯನ್ನು ಸುತ್ತುಕೊಂಡು ದನಿನ ಕೊಟ್ಟಿಗೆಯಲ್ಲಿ, ಅಂದ್ರೆ ಗೋದಲಿಯಲ್ಲಿ ಹುಟ್ಟಿ ಬಂದ. ದೇವರ ವಾಕ್ಯ 2 ಕೊರಿಂಥ ಪತ್ರಿಕೆಯಲ್ಲಿ ಹೇಳ್ತದೆ, ಆತನು ಶ್ರೀಮಂತನಾಗಿರುವಂಥ ಯೇಸು ಚಿಂದಿ ಬಟ್ಟೆಯನ್ನು ಸುತ್ತುಕೊಂಡು ಗೋದಲಿಯಲ್ಲಿ ಹುಟ್ಟಿ ಬಂದ. ಯಾಕೆಂದ್ರೆ ಆತ ನಮ್ಮ ಬಡತನವನ್ನ, ನಮ್ಮ ದರಿದ್ರವನ್ನ ಆತನು ತೆಗೆದುಕೊಂಡಂತೆ, ಆತನ ಸಿರಿವಂತಿಕೆಯನ್ನು ನಮಗೆ ಕೊಟ್ಟಿದ್ದಾನಂತೆ. ಹಲ್ಲೆಲೂಯಾ. ಆದ್ರಿಂದ ದೇವರು ನಮಗೆ ಬಡತನಕ್ಕೋ, ದರಿದ್ರಕ್ಕೋ, ಶಾಪಕ್ಕೋ ಕರೆಯಲ್ಪಟ್ಟಿಲ್ಲ. ಅದಕ್ಕಾಗಿ ನಾವು ದೇವರ ಮುಂದೆ ತಗ್ಗಿಸಿಕೊಳ್ಳುವಾಗ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಮೊದಲನೇದಾಗಿ ನಾವೇನ್ ಮಾಡಬೇಕು? ದೇವರನ್ನು ಆಶ್ರಯಿಸಿಕೊಳ್ಳುವುದನ್ನು ಕಲಿಬೇಕು. ಹಲ್ಲೆಲೂಯಾ. ನಾವು ಸ್ವಂತ ಬಲನೋ, ಸ್ವಂತ ಹಣನೋ, ಕೆಲಸ ಕಾರ್ಯನೋ, ಲೋಕನೋ ಆಶ್ರಯಿಸಿಕೊಳ್ಳದೆ ದೇವರನ್ನು ಆಶ್ರಯಿಸಿಕೊಳ್ಬೇಕು. ದೇವರ ಮುಂದೆ ವಾಕ್ಯದ ಮೇಲೆ ವಿಶ್ವಾಸ ಇಟ್ಟು ವಾಕ್ಯ ಹೇಳುವಾಗ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡಬೇಕು. ದೇವರ ವಾಕ್ಯದ ಪ್ರಕಾರ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಾಗ, ನಾವು ದರಿದ್ರದಲ್ಲಿದ್ರು, ಕಷ್ಟದಲ್ಲಿದ್ರು, ನಾವು ಸಾಲದಲ್ಲಿದ್ರು, ತಿಪ್ಪೆಯಲ್ಲಿ ಬಿದ್ದಿದ್ರು, ದೇವರು ನಮಗೆ ಆಶ್ರಯ ದುರ್ಗವಾಗಿರುವವನು ಅಲ್ಲಿಂದ ಎತ್ತಿ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಹಲ್ಲೆಲೂಯಾ. ನೋಡಿ, ಅದಕ್ಕಾಗಿ ನಾವೇನು ಮಾಡ್ತೀವಿ? ದೇವರ ಬಳಿಗೆ ಬರುವಾಗ ಅನೇಕ ಕಷ್ಟಗಳಲ್ಲಿ ಬಂದಿದ್ದೀವಿ, ನಾವು ದರಿದ್ರದವಾಗಿ ಬಂದಿದ್ದೀವಿ. ಆದರೆ ಈಗ ಹಂಗೆ ಇದ್ದೀವಾ? ಇಲ್ಲ. ಹಂಗೆ ಇದ್ದೀರಾ?
ಇಲ್ಲ. ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾನೆ. ಕಾರಣ ಏನಂತಂದ್ರೆ ಆತ ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಯಾರಿಗೆ ದೇವರು ಆಶ್ರಯವಾಗಿದ್ದಾನೋ, ಯಾರು ಪರಾತ್ಪರನ ಮೊರೆ ಇಟ್ಟಿದ್ದಾರೋ, ಯಾರು ಯೇಸುವನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿದ್ದಾರೋ, ಯಾರು ದೇವರ ಆಲೋಚನೆಗಳನ್ನ ಕೇಳ್ತಾರೋ, ಯಾರು ದೇವರ ಆಲೋಚನೆಗಳಿಗೆ ವಿಧೇಯರಾಗಿ ನಡ್ಕೊಳ್ತಾರೋ, ಅವರಿಗೆ ಆ ದೇವರ ಆಶ್ರಯ ದುರ್ಗವಾಗಿದ್ದಾನೆ. ಹಲ್ಲೆಲೂಯಾ. ಆದ್ರಿಂದ ದೇವ್ರ ವಾಕ್ಯ ಹೇಳ್ತದೆ ಏನಂತೆ, ಆತನು ದೀನರಿಗೆ ಆಶ್ರಯ ದುರ್ಗ, ದರಿದ್ರಿಗೆ ರಕ್ಷಣೆ ದುರ್ಗವಾಗಿದ್ದಾನೆ. ಮತ್ತೆ ಅಲ್ಲಿ ಏನ್ ಹೇಳ್ತದೆ ನೋಡ್ರಿ, ಬಿಸಿಲಿಗೆ ನೆರಳು, ಭೀಕರರ ಸ್ವಾಸ್ಥ್ಯವು ಗೋಡೆಗೆ ಬಡಿದು ಬಿಡುವ ಬಿರುಗಾಳಿಯಂತಿರುವಾಗ ಆಶ್ರಯವೂ ಆಗಿದ್ದಿ ಅಂತ ಹೇಳ್ತಾನೆ. ಈಗ ಬಿಸಿಲಲ್ಲಿ ಬಾಧಿಸಲ್ಪಡ್ತಾ ಇದ್ದೀವಿ. ಅನೇಕರು ಬಾಧಿಸಲ್ಪಡ್ತಿದ್ದಾರೆ, ಹೊರಗಡೆ ಹೋಗಕ್ಕಾಗಲ್ಲ. ಅನೇಕ ರೋಗದಲ್ಲಿರೋರು, ಅಸ್ತಮ ರೋಗದಲ್ಲಿರೋರು ಈ ಸಾಕಕ್ಕೆ, ಈ ಸೆಕೆಗೆ, ಬಿಸಿಲಿಗೆ ಸಾಕಕ್ಕೆ ಸಾಯ್ತಾ ಇದ್ದಾರೆ, ಜೀವ ಕಳ್ಕೊಳ್ತಿದ್ದಾರೆ. ಕೀರ್ತನೆ 121ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಹಗಲಿನ ಸೂರ್ಯನು ರಾತ್ರಿಯ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ ಅಂತ ವಾಗ್ದಾನ ಮಾಡಿದ್ದಾನೆ. ಯಾರು ದೇವರನ್ನು ಆಶ್ರಯಿಸಿಕೊಳ್ತಾರೋ, ದೇವರ ವಾಕ್ಯದ ಮೇಲೆ ವಿಶ್ವಾಸ ಇಟ್ಟು ಪ್ರಾರ್ಥಿಸ್ತಾರೋ, ಅವರಿಗೆ ಸೂರ್ಯನಾಗ್ಲಿ ಚಂದ್ರನಾಗ್ಲಿ ಆತನ ಕಿರಣಗಳು ಶಾಖಗಳಾಗ್ಲಿ ನಮ್ಮನ್ನು ಬಾಧಿಸಕ್ಕೆ ಬಿಡಲ್ಲ ದೇವರು. ಹಲ್ಲೆಲೂಯಾ. ಕರ್ತನ ನಮ್ಮನ್ನು ಕಾಯ್ತಾನೆ, ಕರ್ತನ ಹೇಗೋ ನಮ್ಮನ್ನು ಸಂರಕ್ಷಿಸ್ತಾನೆ. ಅದಕ್ಕಾಗಿ ಮೊದಲದಾಗಿ ಹೇಳ್ತದೆ, ನಾವು ದೇವರನ್ನು ಆಶ್ರಯಿಸಿಕೊಳ್ಬೇಕು. ಯಾರನ್ನು ಆಶ್ರಯಿಸಿಕೊಳ್ಬೇಕು? ದೇವರನ್ನು ಆಶ್ರಯಿಸಿಕೊಳ್ಳುವವರು ಧನ್ಯರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದ್ರೆ ದೇವರನ್ನು ಆಶ್ರಯಿಸಿಕೊಂಡು ಬರುವಾಗ ನಾವು ಏನಾಗಿರ್ತೀವಿ? ದೀನರಿಗೆ ದೇವರ ಆಶ್ರಯ ದುರ್ಗವಾಗಿದ್ದಾನೆ. ಮತ್ತೆ ಇಕ್ಕಟ್ಟಿನಲ್ಲಿ ದರಿದ್ರರಿಗೆ ರಕ್ಷಣೆ ದುರ್ಗವಾಗಿದ್ದಾನೆ. ಹಾಗಾದ್ರೆ ಮೊದಲೇದಾಗಿ ದೇವರನ್ನು ಯಾರು ಆಶ್ರಯಿಸಿಕೊಳ್ತಾರೋ ಏನಂತೆ, ಅವ್ರಿಗೆ ದೇವರು ಆಶ್ರಯ ದುರ್ಗವಾಗಿದ್ದಾನೆ. ಅದಕ್ಕೆ ಕೀರ್ತನೆ 91ನೇ ಅಧ್ಯಾಯದಲ್ಲಿ ಹೇಳೋದು, ಪರಾತ್ಮರನ್ನು ಮೊರೆ ಇಡುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರ್ತಾನೆ ಅಲ್ವಾ. ಆದ್ರಿಂದ ನೀನು ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡುವಾಗ, ನೀನು ಕೆಲಸ ಕಾರ್ಯಗಳಿಗೆ ಹೋಗುವಾಗ ಪ್ರಾರ್ಥನೆ ಮಾಡುವಾಗ, ನಿನ್ನ ಮಕ್ಕಳು ಸ್ಕೂಲ್ಗೆ ಕಾಲೇಜ್ಗೆ ಹೋಗುವಾಗ ಅವರು ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ಬರುವಂಥ ಸ್ಥಳದಲ್ಲಿ, ಓದುವ ಸ್ಥಳದಲ್ಲಿ ಯಾವುದೇ ಪಾಪಗಳು, ಕೇಡುಗಳು, ಪ್ರೀತಿ, ಪ್ರೇಮ, ಸೈತಾನು ಯಾವುದೇ ನಿಮ್ಮ ಯೌವನಸ್ಥ ಮಕ್ಕಳನ್ನು ದಾರಿ ತಪ್ಪಿಸಕ್ಕೆ ಬಿಡದೆ ಅವರು ಪರಿಶುದ್ಧವಾಗಿ ದೇವರ ಭಯಭಕ್ತಿಯಲ್ಲಿ ಬರ್ತಾರೆ. ಪ್ರಾರ್ಥನೆ ಇಲ್ಲ ಅಂದರೆ ಸೈತಾನ ಬೀಳಿಸ್ಬಿಡ್ತಾನೆ. ಅದಕ್ಕಾಗಿ ಪ್ರಾರ್ಥನೆಗೆ ಹೋಗ್ಬೇಕು, ಕಳಿಸ್ಬೇಕು, ಒಂದೊಂದು ಗಂಟೆ ಟೈಮ್ ಪ್ರಾರ್ಥಿಸಬೇಕು, 1-2 ಅಧ್ಯಾಯ ಓದಿ ಬರಬೇಕು ಅವರು. ಹಾಗಾಗಿ ಪ್ರಾರ್ಥನೆಗೆ ಅವರು ದೇವರನ್ನು ಆಶ್ರಯಿಸಿಕೊಳ್ಳೋದನ್ನು ಕಲಿಬೇಕು. ನೀವು ಕೂಡ ಕೆಲಸಕ್ಕೆ ಹೋಗುವಾಗ, ಮನೇಲಿರುವವರಾಗಲಿ ಕೆಲಸಕ್ಕೆ ಹೋಗಲಿ, ಬೆಳಿಗ್ಗೆ ಎದ್ದು ದೇವರನ್ನು ಆಶ್ರಯಿಸಿಕೊಳ್ಬೇಕು. ದೇವರೇ ಇಡೀ ದಿನ ನಮ್ಮನ್ನು ಕಾಪಾಡು, ಯಾವುದೇ ಕೇಡುಗಳು, ರೋಗಗಳು, ಆರೋಗ್ಯದಲ್ಲಿ ಏರುಪೇರಾಗಲಿ, ನಾವು ಊಟ ಮಾಡೋದ್ರಲ್ಲಿ ಹೆಚ್ಚು ಕಮ್ಮಿ ಆಗಲಿ ಆಗದಂತೆ, ಯಾವುದೇ ಗ್ಯಾಸ್ಟ್ರಿಕ್ ಆಗಲಿ, ಅಸಿಡಿಟಿ ಆಗಲಿ, ಯಾವುದೇ ಸಮಸ್ಯೆಗಳಾಗದಂತೆ ನಮ್ಮನ್ನು ಕಾಪಾಡು. ನಾವು ದೇವರನ್ನು ಆಶ್ರಯಿಸಿಕೊಳ್ಳಬೇಕು. ದೇವರೇ, ನಮ್ಮ ಎತ್ತವರು ಹೊರಗಡೆ ಕೆಲಸಕ್ಕೆ ಹೋಗ್ತಿದ್ದಾರೆ, ನನ್ನ ಗಂಡ ಹೋಗ್ತಿದ್ದಾನೆ, ಹೆಂಡತಿ ಹೋಗ್ತಿದ್ದಾರೆ, ನನ್ನ ತಂದೆ ತಾಯಿ ಹೋಗ್ತಿದ್ದಾರೆ, ಕರ್ತನೆ ಅವರ ನೀನು ಕಾಪಾಡು, ಅವ್ರು ಹೋಗುವಾಗ ಬರುವಾಗ ನಿನ್ನ ಜೊತೆ ಇದ್ದು ನಡೆಸು. ನೋಡಿ, ಹೀಗೆ ಪ್ರಾರ್ಥಿಸುವಾಗ, ದೇವರನ್ನು ಆಶ್ರಯಿಸಿಕೊಳ್ಳುವಾಗ ಅವರು ಸುರಕ್ಷಿತವಾಗಿ ಹೋಗ್ತಾರೆ. ಕೆಲಸ ಕಾರ್ಯಗಳು ಮುಗಿಸ್ಕೊಂಡು ಸುರಕ್ಷಿತವಾಗಿ ಸಾಯಂಕಾಲ ಮನೆ ಬರ್ತಾರೆ. ಇಲ್ಲಾಂದ್ರೆ ಸುರಕ್ಷಿತವಾಗಿರೋಕ್ಕಾಗಲ್ಲ. ಹಲ್ಲೆಲೂಯಾ. ಅರ್ಥ ಆಯ್ತಾ? ನನ್ನ ಶಕ್ತಿವಂತ ಆಗಿರುತ್ತೆ, ನನಗೆ ಬಲ ಐತೆ, ನಾನು ಹೋಗಿ ಎಷ್ಟು ದಿನ ಈ ಮಾರ್ಗದಲ್ಲಿ ಹೋಗಿ ಬಂದಿಲ್ಲ, ಎಷ್ಟು ಸಾರಿ ಪ್ರಯಾಣ ಮಾಡಿ ಬಂದಿಲ್ಲ, ಎಷ್ಟೋ ಸಾರಿ ಹೋಗಿದ್ದಿ. ಆದರೆ ಆ ದಿನನೇ ನಿನಗೇನೋ ಒಂದು ತೊಂದರೆ ಸಂಭವಿಸ್ಬೋದು, ಆ ದಿನನೇ ಏನೋ ಒಂದು ಕೇಡಾಗಿರ್ಬೋದು, ಆ ದಿನನೇ ಯಾವುದೋ ಒಂದು ಶೋಧನೆ ನಿನಗೆ ಎದುರಾಗ್ಬೋದು. ನೀನು ಬೀಳಲ್ಲ ಅನ್ನೋದೇನು ಗ್ಯಾರಂಟಿ? ನಿನಗೆ ತೊಂದರೆ ಆಗಲ್ಲ ಅನ್ನೋದೇನು ಗ್ಯಾರಂಟಿ? ಹೌದಲ್ವಾ? ಹಾಗಾದರೆ ದೇವರು ಬೇಟೆಗಾರನ ಬಲೆಯಿಂದ, ಮರಣಕಾರ ವ್ಯಾಧಿಗಳಿಂದ ತಪ್ಪಿಸೋನು ಕರ್ತನಿದ್ದಾನಲ್ವಾ? ಆತ ನಾವು ಆಶ್ರಯಿಸಿಕೊಳ್ಬೇಕು. ನಾವು ಆಶ್ರಯಿಸಿಕೊಳ್ಳುವಾಗ ನಾವು ಸುರಕ್ಷಿತವಾಗಿರ್ತೀವಿ.